Hello everyone, welcome to Navras Maths Tutorials. Exercise number 8.1 third question ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ, diagonal AC of a parallelogram ABCD bisects angle A. Show that number 1 it bisects angle C also ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇನ್ನು ಸೆಕೆಂಡ್ ಒನ್ ABCD is a rhombus ಅಂತ ಶೋ ಮಾಡಿ ಅಂತ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ ABCD, ಇನ್ನು ಡಯಾಗ್ನಲ್ AC, ಈ ಡಯಾಗ್ನಲ್ ಇದೆ ಅಲ್ಲ, ಆಂಗಲ್ ಎ ನ ಬೈಸೆಕ್ಟ್ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಆಂಗಲ್ ಈಕ್ವಲ್ ಇದೆ ಅಂತ ಅರ್ಥ. ಓಕೆ, ಇದನ್ನ ನಾವು ನೇಮ್ ಮಾಡೋಣ 1, 2 ಅಂತ. ಓಕೆ, ಅವ್ರು ಏನ್ ಶೋ ಮಾಡಕ್ ಹೇಳಿದ್ರೆ ಇಟ್ ಬೈಸೆಕ್ಟ್ಸ್ ಆಂಗಲ್ ಸಿ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಆಂಗಲ್ ಈಕ್ವಲ್ ಅಂತ ನಾವು ಪ್ರೂವ್ ಮಾಡ್ಬೇಕು. ಅಂದ್ರೆ ಇಲ್ಲಿನೂ ನೇಮ್ ಮಾಡೋಣ ನಾವು 3, ಇದು ಆಂಗಲ್ 4 ಅಂತ. ಓಕೆ, ಗಿವನ್ ಏನಿದೆ, ಆಂಗಲ್ 1 is equals to ಆಂಗಲ್ 2 ಆಯ್ತಲ್ವಾ. ಬೈಸೆಕ್ಟ್ ಅಂದ್ರೆ 2 angles ಈಕ್ವಲ್ ಇದೆ. ನಾವೇನ್ ಶೋ ಮಾಡ್ಬೇಕು, ಆಂಗಲ್ 3 is equals to ಆಂಗಲ್ 4 ಅಂತ ಶೋ ಮಾಡ್ಬೇಕು. ಹಾಗೆ ತಾನೇ ಬೈಸೆಕ್ಟ್ ಆಗಿದೆ ಅಂತ ಆಗೋದು. ಸೊ ಆಂಗಲ್ 3 is equals to ಆಂಗಲ್ 4 ಅಂತ ಶೋ ಮಾಡ್ಬೇಕು. ಈಗ ಸೊಲ್ಯೂಷನ್ ಮಾಡೋಣ. ನೋಡಿ, ಈಗ ಆಂಗಲ್ 1 is equals to ಆಂಗಲ್ 2 ಅವರೇ ಕೊಟ್ಟಿದ್ದಾರೆ ಬೈಸೆಕ್ಟ್ ಆಗಿದೆ ಅಂತ. ಸೊ ಅದನ್ನ ಬರೆಯೋಣ. ಆಂಗಲ್ 1 is equals to ಆಂಗಲ್ 2, ರೀಸನ್ AC ಬೈಸೆಕ್ಟ್ಸ್ ಆಂಗಲ್ A ಅಲ್ವಾ. ಈಗ ನೋಡಿ, ಇದು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಈ ರೀತಿ Z ಬಂದ್ರೆ ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ, 2 ಪ್ಯಾರಲಲ್ ಲೈನ್ಸ್ ಮಧ್ಯೆ ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಆಂಗಲ್ 1 is equals to ಆಂಗಲ್ 4 ಆಗುತ್ತಲ್ವಾ. ಸೊ ಅದನ್ನೇ ಬರೆಯೋಣ. ಸೊ ಆಂಗಲ್ 1 is equals to ಆಂಗಲ್ 4. ಅದೇ ರೀತಿ ಈ ಆಂಗಲ್ 2 is equals to ಆಂಗಲ್ 3 ಆಗುತ್ತಲ್ವಾ. ಹೆಂಗೆ ನೋಡಿ, ಈ ಟೂ ಸೈಡ್ಸ್ ಪ್ಯಾರಲಲ್ ಇರ್ತಾವಲ್ವಾ ಪ್ಯಾರಲೋಗ್ರಾಮ್ ಅಲ್ಲಿ. ಸೊ ಈ ರೀತಿ ನೋಡಿ, ಇಲ್ಲಿ ಆಂಗಲ್ 2 ಇದೆ, ಇಲ್ಲಿ ಆಂಗಲ್ 3 ಇದೆ. ಸೊ ಇವೆರಡು ಕೂಡ ಈಕ್ವಲ್ ಇರ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ 2 is equals to ಆಂಗಲ್ 3. ಎರಡಕ್ಕೂ ರೀಸನ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆಯ್ತಲ್ವಾ. ಈಗ ನಾವು ನೋಡಿ, ಇದಕ್ಕೆ 1 ಅಂತ ಕರೆಯೋಣ, ಇದಕ್ಕೆ 2 ಅಂತ ಕರೆಯೋಣ. ಈಗ ನೋಡಿ, ಫ್ರಮ್ 1 and 2 ನೋಡಿ, ಆಂಗಲ್ 1 is equals to ಆಂಗಲ್ 2 ಇದೆ. ಇಲ್ಲಿ ನೋಡಿ, ಆಂಗಲ್ 1 is equals to ಆಂಗಲ್ 4 ಇದೆ, ಆಂಗಲ್ 2 is equals to ಆಂಗಲ್ 3 ಇದೆ. ಅಂದ್ರೆ ಏನರ್ಥ ನೋಡಿ, ಆಂಗಲ್ 3 is equals to ಆಂಗಲ್ 4 ಆಗುತ್ತಲ್ವಾ. ಅಂದ್ರೆ ನೋಡಿ, ಆಂಗಲ್ 1 is equals to ಆಂಗಲ್ 2 ಇದೆ ಅಲ್ವಾ. ಇಲ್ಲಿ ಇವೆರಡು ಈಕ್ವಲ್ ಇದ್ದಾಗ ಇವೆರಡು ಕೂಡ ಈಕ್ವಲ್ ಇರ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ 3 is equals to ಆಂಗಲ್ 4 ಅಂತ ಹೇಳ್ಬೋದು. ಈಗ ಆಂಗಲ್ 3 ಆಂಗಲ್ 4 ಈಕ್ವಲ್ ಅಂತ ಅಂದ್ರೆ AC ಬೈಸೆಕ್ಟ್ ಆಗಿದ್ರೆ ಅಲ್ವಾ ಅವೆರಡು ಈಕ್ವಲ್ ಆಗೋದು. ಸೊ ನಾವ್ ಅದನ್ನ ಬರಿಬಹುದು. therefore AC diagonal AC bisects angle C also. ಇದು ಕ್ವಶನ್ ನಂಬರ್ 1 ಇದು ಸಾಲ್ವ್ ಮಾಡಿದ್ದು ಅಲ್ವಾ. ಸೊ ಇಲ್ಲಿ ಬರೀತೀವಿ ನಂಬರ್ 1. ಈಗ ನಂಬರ್ 2 ಏನ್ ಕೇಳಿದ್ದಾರೆ, ABCD is a rhombus ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಾವು ಇನ್ ಟ್ರಯಾಂಗಲ್ ABC ನೋಡಿ, ಈ ಟ್ರಯಾಂಗಲ್ ತಗೊಳ್ಳಿ, ABC ಟ್ರಯಾಂಗಲ್ ತಗೊಳ್ಳಿ. ಈ ಆಂಗಲ್ ಈಕ್ವಲ್ ಇದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಆಂಗಲ್ 1 is equals to ಆಂಗಲ್ 3 ಆಗುತ್ತಲ್ವಾ. ಹೆಂಗೆ ನೋಡಿ, ಇಲ್ಲಿ ಆಂಗಲ್ 1 is equals to ಆಂಗಲ್ 2 ಬಂದಿತ್ತು, ಆಂಗಲ್ 2 is equals to ಆಂಗಲ್ 3 ಇದೆ. ಅಂದ್ರೆ ಎಲ್ಲಾ ಆಂಗಲ್ಸ್ ಈಕ್ವಲ್ ಇದಾವಂತ ಅರ್ಥ ಆಯ್ತಲ್ವಾ ಇಲ್ಲಿ ನೋಡಿ. ಸೊ ಅದಕ್ಕೆ ನಾವೇನ್ ಹೇಳ್ಬೋದು, ಆಂಗಲ್ 1 is equals to ಆಂಗಲ್ 3 from above.
ಅಲ್ವಾ? ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಇದೆ ಅಲ್ವಾ? ಆಂಗಲ್ 2 ಇಸ್ ಈಕ್ವಲ್ ಟು 3 ಇದೆ. ಸೊ ನಾವೇನ್ ಹೇಳ್ಬೋದು, 1 ಇಸ್ ಈಕ್ವಲ್ ಟು 3 ಆಯ್ತು, 2 ಇಸ್ ಈಕ್ವಲ್ ಟು 4 ಆಯ್ತು ಅಲ್ವಾ? ಸೊ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 3 ಆಯ್ತು. ಈಗ ನೋಡಿ, ದೇರ್ಫೋರ್ ಈ ಟ್ರಯಾಂಗಲ್ ಅಲ್ಲಿ ಈ 2 ಆಂಗಲ್ಸ್ ಈಕ್ವಲ್ ಆದ್ರೆ ಈ 2 ಸೈಡ್ಸ್ ಕೂಡ ಈಕ್ವಲ್ ಆಗ್ತಾವಲ್ಲ, ಇದು ಐಸೋಸ್ಲೆಸ್ ಟ್ರಯಾಂಗಲ್ ಆಯ್ತು. 2 ಆಂಗಲ್ಸ್ ಈಕ್ವಲ್ ಇದ್ರೆ ಈ ಸೈಡ್ ಈಕ್ವಲ್ ಆಗ್ತಾವಲ್ವಾ? ಯಾಕೆ? ಸೈಡ್ ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್. ಸೊ therefore AB is equals to BC. Reason, sides opposite to equal angles of triangle are equal. ಅಲ್ವಾ? ಸೊ ಇವೆರಡು ಸೈಡ್ ಈಕ್ವಲ್ ಆಯ್ತು. ಈಗ ನೋಡಿ, ಆಲ್ಸೋ ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದೆ ಇಲ್ಲಿ. ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿನೂ ಆಗುತ್ತಲ್ವಾ? ಇದು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಬರೆಯೋಣ ಅದನ್ನೇ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಅದು ಒಂದು. ಇನ್ನೊಂದು ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ ಇದೆ. ಎರಡಕ್ಕೂ ಸೇಮ್ ರೀಸನ್ ಬರ್ತವೆ. ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಲ್ವಾ? ಸೊ ಇದನ್ನ ನಾವು 3 ಅಂತ ತಗೊಂಡ್ರೆ ಇದನ್ನ ನಾವು 4 ಅಂತ ತಗೋಣ. ಓಕೆ, ಈಗ ನಾವೇನ್ ಹೇಳ್ಬೋದು, ಕನ್ಕ್ಲೂಷನ್ ಬರ್ಬೋದು ನೋಡಿ. ಫ್ರಮ್ 3 ಅಂಡ್ 4, 3 ನಲ್ಲಿ ಏನ್ ಹೇಳಿದ್ವಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿನೂ ಇದೆ, ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿನೂ ಇದೆ. ಅಂದ್ರೆ ಕನ್ಫ್ಯೂಸ್ ಏನಾಗೋದಿಲ್ಲ, ಇಲ್ಲಿ ಏನಿದೆ ಎಲ್ಲಾ ಸೈಡ್ಸ್ ಈಕ್ವಲ್ ಇದಾವೆ ಅಂತ ಅರ್ಥ. ಸೊ ಅದನ್ನೇ ಬರೆಯೋಣ ನೋಡಿ. ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ, ಇಲ್ಲಿ ಪ್ರೂವ್ ಮಾಡಿದ್ವಿ. ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ, ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ, ಸಿ ಡಿ ಇಸ್ ಈಕ್ವಲ್ಸ್ ಟು ಎ ಡಿ ಇದೆ. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್. ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದೆ, ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ, ಸಿ ಡಿ ಇದ್ದಷ್ಟು ಎ ಡಿನೂ ಇದೆ. ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಯ್ತು. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ನಾವು ರಾಂಬಸ್ ಪ್ರಾಪರ್ಟಿ ಅಲ್ವಾ, ಆಲ್ ಸೈಡ್ಸ್ ಆರ್ ಈಕ್ವಲ್ ಇದ್ರೆ ರಾಂಬಸ್ ಅಂತ ಹೇಳ್ಬೋದು. ಸೊ ನಾವೇನ್ ಬರೆಯೋಣ, therefore all 4 sides are equal. Therefore ABCD is a rhombus. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ನಾವು ಪ್ರೂವ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ರೆಕ್ಟಾಂಗಲ್ ಇನ್ ವಿಚ್ ಡಯಾಗ್ನಲ್ ಎ ಸಿ ಬೈಸೆಕ್ಟ್ಸ್ ಆಂಗಲ್ ಎ ಆಸ್ ವೆಲ್ ಆಸ್ ಆಂಗಲ್ ಸಿ ಅಂತ ಕೊಟ್ಟಿದ್ದಾರೆ. ಶೋ ದಟ್ ನಂಬರ್ 1 ಎ ಬಿ ಸಿ ಡಿ ಇಸ್ ಎ ಸ್ಕ್ವೇರ್ ಅಂತ ಶೋ ಮಾಡಿ ಅಂತ ಒಂದು ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್, ಡಯಾಗ್ನಲ್ ಬಿ ಡಿ ಬೈಸೆಕ್ಟ್ಸ್ ಆಂಗಲ್ ಬಿ ಆಸ್ ವೆಲ್ ಆಸ್ ಆಂಗಲ್ ಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಎ ಬಿ ಸಿ ಡಿ ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಎ ಸಿ ಡಯಾಗ್ನಲ್ ಇದೆಯಲ್ಲ, ಇದು ಬೈಸೆಕ್ಟ್ ಮಾಡ್ತಾ ಇದೆ ಯಾವ್ದನ್ನ, ಆಂಗಲ್ ಎ ನ ಬೈಸೆಕ್ಟ್ ಮಾಡಿದೆ, ಆಸ್ ವೆಲ್ ಆಸ್ ಆಂಗಲ್ ಸಿ ನ ಕೂಡ ಬೈಸೆಕ್ಟ್ ಮಾಡಿದೆ. ಅಂದ್ರೆ ಈ ಆಂಗಲ್ ಈಕ್ವಲ್ ಇದೆ ಅಂತ ಅರ್ಥ. ಸೊ ನಾವು ನೇಮ್ ಮಾಡೋಣ 1, ಇದನ್ನ 2 ಅಂತ ನೇಮ್ ಮಾಡೋಣ. ಇದನ್ನು ಬೈಸೆಕ್ಟ್ ಆಗಿದೆ, ಈ ಆಂಗಲ್ ಈಸ್ ಈಕ್ವಲ್ಸ್ ಟು ಈ ಆಂಗಲ್ ಇದೆ ಅಲ್ವಾ? ಸೊ ನಾವಿಲ್ಲಿ ಇಲ್ಲಿನೂ ನೇಮ್ ಮಾಡೋಣ, ಆಂಗಲ್ 3 ಈಸ್ ಈಕ್ವಲ್ಸ್ ಟು ಆಂಗಲ್ 4 ಅಂತ. ಓಕೆ, ಈಗ ನಾವು ಫಸ್ಟ್ ಕ್ವಶನ್ ಏನಿದೆ, ಎ ಬಿ ಸಿ ಡಿ ಇಸ್ ಎ ಸ್ಕ್ವೇರ್ ಅಂತ ಶೋ ಮಾಡಿ ಅಂತ ಹೇಳಿದಾರಲ್ವಾ? ಸೊ ಅದನ್ನ ಮಾಡೋಣ. ಸೊಲ್ಯೂಷನ್ ನೋಡಿ, ಆಂಗಲ್ 1 ಈಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ ಅಲ್ವಾ? ಯಾಕೆ? ಬೈಸೆಕ್ಟ್ ಆಗಿದೆ. ಅದೇ ರೀತಿ ಆಂಗಲ್ 3 ಈಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ ಅಲ್ವಾ? ಯಾಕೆ? ಇಲ್ಲಿನೂ ಎ ಸಿ ಬೈಸೆಕ್ಟ್ ಮಾಡಿದೆ ಆಂಗಲ್ ಸಿ ನ. ಸೊ ಎರಡಕ್ಕೂ ಸೇಮ್ ರೀಸನ್ ಬರಿಬಹುದು. ಎ ಸಿ ಬೈಸೆಕ್ಟ್ಸ್ ಆಂಗಲ್ ಎ ಅಂಡ್ ಆಂಗಲ್ ಸಿ ಆಗುತ್ತಲ್ವಾ? ಈಗ ನೋಡಿ, ಆಂಗಲ್ 1 ಈಸ್ ಈಕ್ವಲ್ಸ್ ಟು ಆಂಗಲ್ 4 ಆಗುತ್ತಲ್ವಾ?
ಯಾಕೆ ಅಂತೀರಾ? ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4. ಹೆಂಗೆ ಅಂದ್ರೆ ನೋಡಿ, ಈ ತರ ಇವು ಪ್ಯಾರಲಲ್ ಲೈನ್ಸ್. ರೆಕ್ಟಾಂಗಲ್ ಅಂದ್ರೆ ಈ 2 ಲೈನ್ಸ್ ಪ್ಯಾರಲಲ್ ಇದಾವೆ, ಈ 2 ಲೈನ್ಸ್ ಪ್ಯಾರಲಲ್ ಇದಾವೆ. ಸೊ ಇಲ್ಲಿ ಆಂಗಲ್ 1 ಇದೆ, ಇಲ್ಲಿ ಆಂಗಲ್ 4 ಇದೆ. ಸೊ ಇವೆರಡು ಈಕ್ವಲ್ ಇರ್ತಾವಲ್ವಾ? ಯಾಕೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ನಾವು ಅದನ್ನೇ ಬರ್ದಿದ್ದೀನಿ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4. ರೀಸನ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಲ್ವಾ? ಇದನ್ನ ನಂಬರ್ 1 ಅಂತ ತಗೊಳ್ಳೋಣ, ಇದನ್ನ ನಂಬರ್ 2 ಅಂತ ತಗೊಳ್ಳೋಣ. ಓಕೆ, ಫ್ರಮ್ 1 and 2 ಏನಂತ ಕನ್ಕ್ಲೂಷನ್ ಬರ್ಬೋದು ನಾವು? ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ, ಇಲ್ಲಿ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ, ಇಲ್ಲಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ. ಅಂದ್ರೆ ಆಂಗಲ್ 4 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇದೆ ಅಲ್ವಾ? ಸೊ ನಾವೇನ್ ಹೇಳ್ಬೋದು? ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ಅದಕ್ಕೆ ಫ್ರಮ್ 1 and 2 ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ ಅಲ್ವಾ? ಸೊ ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಕೂಡ ಇದೆ. ಸೊ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4. ಆಂಗಲ್ 4 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಕೂಡ ಇದೆ. ಅಂದ್ರೆ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಆಯ್ತು. ಈಗ ನೋಡಿ, ನಾವು ಇನ್ ಟ್ರಯಾಂಗಲ್ ಎ ಬಿ ಸಿ ಯಾವುದು? ನೋಡಿ, ಈ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇದೆ ಅಲ್ವಾ? ಸೊ ಈ 2 ಆಂಗಲ್ಸ್ ಈಕ್ವಲ್ ಇದ್ರೆ ಈ ಟ್ರಯಾಂಗಲ್ ಅಲ್ಲಿ ನಾವೇನ್ ಹೇಳ್ಬೋದು? ಈ ಸೈಡ್ ಈಕ್ವಲ್ ಇದೆ ಅಂತ ಹೇಳ್ತೀವಲ್ವಾ? ಯಾಕೆ? ಐಸೋಸ್ಲೆಸ್ ಟ್ರಯಾಂಗಲ್ ಆಗುತ್ತೆ. 2 ಆಂಗಲ್ಸ್ ಈಕ್ವಲ್ ಇದ್ರೆ ಅಪೋಸಿಟ್ ಸೈಡ್ಸ್ ಕೂಡ ಈಕ್ವಲ್ ಇರ್ತವೆ ಅಂತ. ಸೊ ಅದನ್ನೇ ಬರೆಯೋಣ. ಎ ಬಿ ಇಸ್ ಈಕ್ವಲ್ಸ್ ಟು, ಇಲ್ಲಿ ಬರಿತೀನಿ, ರೀಸನ್ ಬರೆಯಕ್ಕೆ ಪ್ಲೇಸ್ ಇಲ್ಲ ಇಲ್ಲಿ. ಸೊ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ. ರೀಸನ್ sides opposite to equal angles in triangle are equal ಅಲ್ವಾ? ನೋಡಿ, ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಇದೆ ಅಲ್ವಾ? ಯಾಕೆ? ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್. ಅವ್ರು ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್ ಆಗುತ್ತಲ್ವಾ? ಸೊ ಅದನ್ನೇ ಬರೆಯೋಣ. ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ. ಅದಾಯ್ತು. ಈಗ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿನೂ ಆಗುತ್ತಲ್ವಾ? ಇದು ಕೂಡ ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್. ಸೊ ಅದನ್ನು ಬರೆಯೋಣ. ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಎರಡಕ್ಕೂ ರೀಸನ್ ಸೇಮ್ ಬರಿಬಹುದು. ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್. ನೋಡಿ, ಇದನ್ನ ನಂಬರ್ 3 ಅಂತ ಇಟ್ಕೊಳ್ಳೋಣ, ಇದನ್ನ ನಂಬರ್ 4 ಅಂತ ಇಟ್ಕೊಳ್ಳೋಣ. ಈಗ ಫ್ರಮ್ 3 and 4 ನೋಡಿ, ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದೆ, ಇಲ್ಲಿ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ ಇದೆ, ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ. ಅಂದ್ರೆ ಏನರ್ಥ? ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ ಆಯ್ತು. ಎಲ್ಲಾ ಸೈಡ್ಸ್ ಈಕ್ವಲ್ ಇದಾವೆ ಅಂತ ಅರ್ಥ ಆಯ್ತು. ಸೊ ಅದನ್ನೇ ಬರೆಯೋಣ. ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇಸ್ ಈಕ್ವಲ್ಸ್ ಟು ಎ ಡಿ ಅಲ್ವಾ? ಎಲ್ಲಾ ಸೈಡ್ಸ್ ಈಕ್ವಲ್ ಆಯ್ತು. ಈಗ ಎಲ್ಲಾ ಸೈಡ್ಸ್ ಈಕ್ವಲ್ ಆದ್ರೆ ನಾವೇನಂತ ಹೇಳ್ಬೋದು? ಸ್ಕ್ವೇರ್ ಅಂತ ಹೇಳ್ಬೋದಲ್ವಾ? ಸೊ ಇಲ್ಲೇ ಬರೀತೀನಿ. thus all 4 sides of rectangle A B C D are equal. Therefore A B C D is a square. ಆಯ್ತಲ್ವಾ? ಆಲ್ ಆಂಗಲ್ಸ್ ಈಕ್ವಲ್ ಆಯ್ತು, ಆಲ್ ಸೈಡ್ಸ್ ಈಕ್ವಲ್ ಆಯ್ತು. ಸೊ ನಾವೇನ್ ಹೇಳ್ಬೋದು? ಎ ಬಿ ಸಿ ಡಿ ಇಸ್ ಎ ಸ್ಕ್ವೇರ್ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಕ್ವಶನ್ ಮಾಡೋಣ. ಡಯಾಗ್ನಲ್ ಬಿ ಡಿ ಬೈಸೆಪ್ಟ್ಸ್ ಆಂಗಲ್ ಬಿ ಆಸ್ ವೆಲ್ ಆಸ್ ಆಂಗಲ್ ಡಿ ಅಂತ. ಓಕೆ, ನೋಡಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಪ್ರೂವ್ ಮಾಡೋದಿದೆ? ಡಯಾಗ್ನಲ್ ಬಿ ಡಿ ಬೈಸೆಪ್ಟ್ಸ್ ಆಂಗಲ್ ಬಿ ಆಸ್ ವೆಲ್ ಆಸ್ ಆಂಗಲ್ ಡಿ ಅಂತ ಕೊಟ್ಟಿದ್ದಾರಲ್ವಾ? ಸೊ ನಾವು ಇಲ್ಲಿ ನೇಮ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಆಂಗಲ್ 5 ಅಂತ ಮಾಡ್ಕೊಳ್ಳೋಣ, ಇಲ್ಲಿ ಆಂಗಲ್ 6 ಅಂತ ಮಾಡ್ಕೊಳ್ಳೋಣ, ಇಲ್ಲಿ 7 ಅಂತ ಮಾಡ್ಕೊಳ್ಳೋಣ, ಇಲ್ಲಿ 8 ಅಂತ ಮಾಡ್ಕೊಳ್ಳೋಣ.
ಇವು ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. ಈಗ ನಾವು ಈಕ್ವಲ್ ಆದ್ರೆ ತಾನೇ ಬೈಸೆಕ್ಟ್ಸ್ ಬಿ ಆಸ್ ವೆಲ್ ಆಸ್ ಡಿ ಅಂತ ಆಗತ್ತೆ. ನಾವು ಪ್ರೂವ್ ಮಾಡಿದಾಗ ಆಗತ್ತೆ ಬಿ ಡಿ ಬೈಸೆಕ್ಟ್ಸ್ ಆಗುತ್ತೆ. ಓಕೆ, ಈಗ ನೋಡಿ ಆಂಗಲ್ 5 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಆಗತ್ತಲ್ವಾ? ಯಾಕೆ ನೋಡಿ, ಇಲ್ಲಿ ಝೆಡ್ ಫಾರ್ಮೇಶನ್ ಆಗಿದೆ, ಇಲ್ಲಿ ಆಂಗಲ್ 5 ಇದೆ, ಇಲ್ಲಿ ಆಂಗಲ್ 8 ಇದೆ. 2 ಪ್ಯಾರಲಲ್ ಲೈನ್ಸ್ ಇದಾವೆ. ಇಲ್ಲಿ ಆಂಗಲ್ಸ್ ಏನಾಗ್ತವೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗ್ತವೆ. ಸೊ ಈ ಆಂಗಲ್ ಟೂ ಆಂಗಲ್ಸ್ ಈಕ್ವಲ್ ಇರ್ತವೆ. ಸೊ ಆಂಗಲ್ 5 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಆಗತ್ತಲ್ವಾ? ಅದೇ ರೀತಿ ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 7 ಆಗುತ್ತಲ್ವಾ? ಇದನ್ನು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಹೆಂಗೆ? ಈ ಆಂಗಲ್ ಈಕ್ವಲ್ ಆಗ್ತಾವಲ್ವಾ? ಯಾಕೆ? ಈ 2 ಪ್ಯಾರಲಲ್ ಲೈನ್ಸ್ ಇದಾವೆ, ಇವು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಯ್ತು. ಸೊ ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 7. ಎರಡಕ್ಕೂ ಸೇಮ್ ರೀಸನ್ ಬರಿಬಹುದು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆಯ್ತಾ? ಈಗ ನೋಡಿ ಈ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಎ ಬಿ ಡಿ, ಈ ಟ್ರಯಾಂಗಲ್ ನೋಡಿ. ಓಕೆ, ಅದನ್ನ ಬರೀತೀವಿ ನಾವು. ಇನ್ ಟ್ರಯಾಂಗಲ್ ಎ ಬಿ ಡಿ, ಎ ಬಿ ಡಿ ನಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಎ ಡಿ ಇದೆ ಅಲ್ವಾ? ಯಾಕೆ? ಈಗ ತಾನೇ ನಾವು ಪ್ರೂವ್ ಮಾಡಿದೀವಿ ಸ್ಕ್ವೇರ್ ಅಂತ. ಸೊ ಆಲ್ ಸೈಡ್ಸ್ ಆಫ್ ಸ್ಕ್ವೇರ್ ಆರ್ ಈಕ್ವಲ್ ಅಲ್ವಾ? ಸೊ ಬರೆಯೋಣ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಡಿ. ರೀಸನ್, sides of a square. ಈಗ ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಡಿ ಆದ್ರೆ ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಆಗುತ್ತಲ್ವಾ? ಯಾಕೆ? ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್, ಐಸೋಸ್ಸೆಲೆಸ್ ಟ್ರಯಾಂಗಲ್ ಆಯ್ತು ಅಲ್ವಾ? ಸೊ ಅದನ್ನೇ ಬರೆಯೋಣ, ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 8. ರೀಸನ್, ಆಪೋಸಿಟ್ angles of equal sides of triangle are equal ಅಲ್ವಾ? ಸೊ ಈಗ ನೋಡಿ, ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಆಯ್ತು. ಇದನ್ನ ನಾವು 5 ಅಂತ ಕರೆಯೋಣ. ಇದನ್ನ ನಾವು 6 ಅಂತ ಕರೆಯೋಣ. ಇದನ್ನ ನಾವು 6 ಅಂತ ಕರೆಯೋಣ. ಫ್ರಮ್ 5 and 6 ನೋಡಿ, ಇಲ್ಲೇನಿದೆ? ಆಂಗಲ್ 5 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಇದೆ ಅಲ್ವಾ? ಇಲ್ಲಿ ನೋಡಿ, ಆಂಗಲ್ 8 ಇಸ್ ಈಕ್ವಲ್ಸ್ ಟು ಆಂಗಲ್ 6 ಇದೆ. ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 7 ಇದೆ ಇಲ್ಲಿ. ಸೊ ಏನ್ ಹೇಳ್ಬೋದು? ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತಂದ್ರೆ ನಾವೇನ್ ಹೇಳ್ಬೋದು? ಈ ಬಿ ಡಿ ಬೈಸೆಕ್ಟ್ ಮಾಡಿದೆ. ಬೈಸೆಕ್ಟ್ ಆದ್ರೆ ತಾನೇ ಆಂಗಲ್ 5 ಇಸ್ ಈಕ್ವಲ್ಸ್ ಟು ಆಂಗಲ್ 6 ಆಗುತ್ತೆ, ಆಂಗಲ್ 7 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಆಗುತ್ತೆ ಅಲ್ವಾ? ಸೊ ನಾವು ಅದಕ್ಕೆ ಹೇಳ್ಬೋದು, ದೇರ್ ಫಾರ್ ಬಿ ಡಿ bisects angle B as well as angle D. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಅದನ್ನೇ ಪ್ರೂವ್ ಮಾಡಿದ್ದು. ಓಕೆ, ಈಗ ನೆಕ್ಸ್ಟ್ ಒನ್.